ನೋಡಿ ನಾವು ನೀವು ಎಲ್ಲ ಏನಪ್ಪ ತಿನ್ನೋದು ನಮ್ಮ ಆರೋಗ್ಯದ ಪರಿಸ್ಥಿತಿ ಹಿಂಗೆಲ್ಲ ಆಗ್ತಿದೆಯಲ್ಲ ತಿನ್ನೋ ಆಹಾರ ವಿಷ ಆಗ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದೀವಿ ಆದರೆ ಈ ರಾಜಕಾರಣಿಗಳಿಗೆ ತಮ್ಮ ಅಧಿಕಾರದ ಆಲೋಚನೆ ಮುಂದೆ ಬೇರೆ ಯಾವ ಯೋಚನೆನೂ ಇಲ್ಲ ಒಂದು ಕಡೆ ಬದಲಾವಣೆ ಚರ್ಚೆ ನಡೀತಾ ಇದೆ ಇನ್ನೊಂದು ಕಡೆ ಸಂಪುಟ ಪುನಾರಚನೆಗೆ ಇನ್ನಿಲ್ಲದ ಸರ್ಕಸ್ ಮುಂದುವರಿತಾನೆ ಇದೆ ಏನಾದರೂ ಮಾಡಿ ನೀವು ಸಂಪುಟ ಪುನಾರಚನೆ ಮಾಡಿ ನಮಗೂ ಅವಕಾಶ ಕೊಡಿ ಅಂತ ಕಾಂಗ್ರೆಸ್ನಲ್ಲಿ ಈಗ ಪುನಾರಚನೆ ಸರ್ಕಸ್ ಮುಂದುವರಿತಾ ಇದೆ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ 31 ಮೊದಲ ಬಾರಿ ಶಾಸಕರು ಈ ಫಸ್ಟ್ ಟೈಮ್ ವೋಟರ್ಸ್ ತರ ಫಸ್ಟ್ ಟೈಮ್ MLAಗಳಿದಾರಲ್ಲ ಅವರು ಹೈಕಮಾಂಡ್ ಪತ್ರ ಬರೆದಿದ್ದಾರೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರೋದಕ್ಕೆ ಹೊಸಬರ ಶಕ್ತಿ ಬೇಕು ನಮಗೂ ಸಂಪುಟದಲ್ಲಿ ಅವಕಾಶ ಕೊಡಿ ಅಂತ ಹೈಕಮಾಂಡ್ ಪತ್ರ ಬರೆದಿದ್ದಾರೆ ಮೊದಲ ಬಾರಿ ಆಯ್ಕೆಯಾದಂತಹ 38 MLAಗಳ ಪೈಕಿ 31 ಜನ ಶಾಸಕರು ಪತ್ರಕ್ಕೆ ಸಹಿ ಹಾಕಿದ್ದಾರೆ ಮೊದಲ ಬಾರಿ ಶಾಸಕರಾದವರು ಕೆಲ ರಾಜ್ಯಗಳಲ್ಲಿ ಸಿಎಂ ಆಗಿದ್ದಾರೆ ಕರ್ನಾಟಕದಲ್ಲಿ ಹೊಸ ಮುಖಗಳಿಗೆ ಅವಕಾಶ ನೀಡೋದಕ್ಕೆ ಏನ್ ಪ್ರಾಬ್ಲಮ್ ನಿಮಗೆ ಏನ್ ಅಡ್ಡಿ ಏನು ಅಂತ ಕೇಳಿದ್ದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ರೋಗ ನಿಮ್ಗೆ ನಮಗೂ ಅವಕಾಶ ಕೊಡಕ್ಕೆ ಬರೀ ನೀವೇ ಇರಬೇಕಾ ಎಷ್ಟು ವರ್ಷ ಅಂತ ನೀವೇ ಇರ್ತಿರ್ರಿ ನಮಗೂ ಅವಕಾಶ ಕೊಡಿ ಎಷ್ಟೋ ರಾಜ್ಯಗಳಲ್ಲಿ ಫಸ್ಟ್ ಟೈಮ್ MLAಗಳಾದವರೆಲ್ಲ CMಗಳಾಗ್ಬಿಟ್ಟಿದ್ದಾರೆ ಕೆಲವು ಕಡೆ MLAನೇ ಆಗದೆ CM ಆದವರಿದ್ದಾರೆ ನಾವೆಲ್ಲ ಆಯ್ಕೆ ಆಗಿ ಬಂದಿದ್ದೀವಿ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಅಲ್ಲಿ ನೀವು ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರಬೇಕಂತಂದ್ರೆ ನಮ್ಮಂತ ಹೊಸ ಮುಖಗಳು ನಮ್ಮಂತ ಯಂಗ್ಸ್ಟರ್ಸ್ಗಳು ಫಸ್ಟ್ ಟೈಮ್ MLAಗಳಾಗಿದ್ದೀವಲ್ಲ ನಮ್ಮೆಲ್ಲರ ಶಕ್ತಿ ಬೇಕು ನಿಮಗೆ ನಮಗೂ ಅವಕಾಶ ಕೊಡಿ ಕರ್ನಾಟಕದಲ್ಲಿ ಹೊಸ ಮುಖಕ್ಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ CM ಕಾನೂನು ಸಲಹೆಗಾರ AS ಪೊನ್ನಣ್ಣ ಕೂಡ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಹೊಸಬರಿಗೆ ಮಂತ್ರಿ ಸ್ಥಾನ ನೀಡಿದ್ರೆ 2028ಕ್ಕೆ ಪಕ್ಷ ಮರಳಿ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನಮಗೆ ನೀವು ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅಂತ ಶಾಸಕರು ಹೇಳಿದ್ದಾರೆ ಈ ಬಾರಿ 38 ಮಂದಿ ಮೊದಲ ಬಾರಿ ಆಯ್ಕೆಯಾದಂತ ಶಾಸಕರಿದ್ದಾರೆ ಅವರಲ್ಲಿ 31 ಜನ ಶಾಸಕರು ಸಹಿ ಮಾಡಿರುವ ಪತ್ರ ಇದೀಗ ಬಹಿರಂಗ ಆಗಿದೆ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ DK ಶಿವಕುಮಾರ್ ಇವರೆಲ್ಲರ ಹೆಸರುಗಳನ್ನ ಉಲ್ಲೇಖಿಸಿ ಪತ್ರವನ್ನ ಬರೆದಿದ್ದಾರೆ ಸೊ ಹೀಗಾಗಿ ನೋಡಿ ಯಾರೆಲ್ಲ ಪತ್ರ ಬರೆದ್ರು ಅನ್ನೋದನ್ನ ನೀವು ಗಮನಿಸಿ ಅಲ್ಲಿ KS ಆನಂದ್ ಕಡೂರು ಮಂಥರ್ಗೌಡ AS ಪೊನ್ನಣ್ಣ ಭೀಮಸೇನ ಚಿಮ್ಮನಿಕಟ್ಟಿ ಬಾದಾಮಿ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಇಕ್ಬಾಲ್ ಹುಸೇನ್ ರಾಮನಗರ NT ಶ್ರೀನಿವಾಸ್ ಕೂಡ್ಲಿಗಿ ಅಶೋಕ್ ಕುಮಾರ್ ರೈ ಪುತ್ತೂರು N ಶ್ರೀನಿವಾಸ್ ನೆಲಮಂಗಲ ದರ್ಶನ್ ಧ್ರುವನಾರಾಯಣ್ ನಂಜನಗೂಡು ಶಿವಗಂಗಾ ಬಸವರಾಜು ಚನ್ನಗಿರಿ ವಿಶ್ವಾಸ್ ವೈದ್ಯ ಸವದತ್ತಿ ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು KS ಆನಂದ್ ಕಡೂರು ಮಂಥರ್ಗೌಡ ಮಡಿಕೇರಿ ಚೆನ್ನಾರೆಡ್ಡಿ ಪಾಟೀಲ್ ಯಾದಗಿರಿ ದೇವೇಂದ್ರಪ್ಪ ಜಗಳೂರು ಡಿ ರವಿಶಂಕರ್ KR ನಗರ ನಯನಾ ಮೋಟಮ್ಮ ಮೂಡಿಗೆರೆ ರಾಜು ವೇಣುಗೋಪಾಲ್ ನಾಯಕ್ ಸುರ್ಪುರ ಮಹೇಂದ್ರ ತಮ್ಮಣ್ಣನವರ ಕುಡ್ಚಿ AC ಶ್ರೀನಿವಾಸ್ ಪುಲ್ಕೇಶಿ ನಗರ ಅಶೋಕ್ ಮನಗೂಳಿ ಸಿಂದಗಿ P ರವಿಕುಮಾರ್ ಮಂಡ್ಯ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ನನಗೆ ಒಂದು ಪ್ರಶ್ನೆ ಇದ್ರೆ ಇದರಲ್ಲಿ ಸಹಿ ಹಾಕಿದವರಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಅವಕಾಶ ಇದೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಎಲ್ರಿಗೂ ಆಸೆ ಇರುತ್ತೆ ಅವಕಾಶ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಆದರೆ ನನಗೇನು ಅನ್ಸುತ್ತೆ ಅಂದರೆ ಇಲ್ಲಿ ಸಹಿ ಹಾಕಿರೋದ್ರಲ್ಲಿ ಬಹಳಷ್ಟು ಜನಕ್ಕೆ MLA ಗಿರಿನೇ ಸರಿಯಾಗಿ ನಿಭಾಯಿಸಕ್ಕೆ ಬರ್ತಾ ಇಲ್ಲ ಆದರೆ ಇನ್ನು ಮಿನಿಸ್ಟ್ರ್ ಆಗಿಬಿಟ್ರೆ ಹೆಂಗೆ ಅನ್ನೋ ಪ್ರಶ್ನೆ ನನಗೂ ಕಾಡ್ತಿದೆ ಓಕೆ ಯಾರ್ಯಾರು ಇದ್ರ ಬಗ್ಗೆ ಏನೇನು ಮಾತಾಡಿದ್ದಾರೆ ಕೇಳಿಸ್ಕೋಣ ಬರೆದಿರೋ ಪತ್ರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸರ್ ಏನೋ ಅಂದ್ರೆ ಹೈಕಮಾಂಡ್ನ ಬೆದರಿಸುವಂತ ಯತ್ನನ ಇದು ಅಂತೇಳಿ ಕೂಡ ಚರ್ಚೆ ಆಗ್ತಾ ಇದೆ ಸರ್ ಇದು ಬೇಡಿಕೆ ಬೇಡಿಕೆ ಹೊಟ್ಟೆ ಹಸಿದ್ರೆ ನಾವು ಯಾರಿಗೆ ಕೇಳ್ತೀವಿ ಮಗು ಹತ್ರ ಯಾರಿಗೆ ಇದು ಮಾಡ್ತೇವೆ ತಾಯಿ ಹಾಲು ಥರ ಕುಡಿಸ್ಬೇಕು ಸೊ ನಮ್ಮ ಬೇಡಿಕೆ ನಮ್ಮ ನೋವನ್ನು ನಾವು ತೋಡ್ಕೊಳ್ತೀವಿ ಅಷ್ಟೇ ನಾವು ಹೆಂಗೆ ಬೆದರಿಕೆ ಹೆಂಗೆ ಮಾಡೋಕ್ಕಾಗ್ತದೆ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಕಾಂಗ್ರೆಸ್ ಪಕ್ಷದ ಇತಿಹಾಸನೇ ದೇಶದ ಇತಿಹಾಸ ಸೊ ನಾವು ಯಾರಿಗೂ ಬೆದರಿಕೆ ಹಾಕುವಂಥ ಮಟ್ಟದಲ್ಲಿ ನಾವು ಯಾರೂ ಇಲ್ಲ ನಾವೆಲ್ಲರೂ ಕೂಡ ಬೇಡಿಕೆನ ಇಡ್ತೀವಿ ನಮ್ಮ ಹಾಲು ಹವಾಲನ್ನ ಹೇಳ್ತೀವಿ ಈಗಾಗಲೇ ಮುಖ್ಯಮಂತ್ರಿ ಗಮನಕ್ಕೆ ಮತ್ತು ಉಪಮುಖ್ಯಮಂತ್ರಿ ಗಮನಕ್ಕೆ ನಾವೆಲ್ಲರೂ ಕೂಡ ಹೇಳಿದ್ದೀವಿ ನಮ್ಗೆ ಅನಿಸಿದ್ದನ್ನು ಹೇಳಿದ್ದೀವಿ ತೀರ್ಮಾನ ತಗೊಳ್ಳೋದು ಅವ್ರಿಗೆ ಇಷ್ಟ ಬಿಟ್ಟದ್ದು ಸರ್ ನೀವು ಬರೆದಿರೋ ಪತ್ರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸರ್ ಏನೋ ಅಂದ್ರೆ ಹೈಕಮಾಂಡ್ನ ಬೆದರಿಸುವಂತ ಯತ್ನನ ಇದು ಅಂತೇಳಿ ಕೂಡ ಚರ್ಚೆ ಆಗ್ತಾ ಇದೆ ಸರ್ ಇದು ಬೇಡಿಕೆ ನಾನು ಪೇಪರಲ್ಲಿ ನೋಡಿದ್ದೀನಿ ಅಷ್ಟೇ ನಿಮಗೂ ಪತ್ರ ಬರೆದಿದ್ದಾರೆ ನನಗಿನ್ನ ತಲುಪಿಲ್ಲ
ಈಗ ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ, ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಈಗ ಇವರು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLA ಆಗಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದ್ರಲ್ಲ, ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದ್ರು ಕೆಲವು ಮಂತ್ರಿ ಆಗಿದ್ದವ್ರು ಇದ್ದಾರೆ, MLA ಆಗಿದ್ದೇ ಹೋದ್ರು ಮಂತ್ರಿ ಆದವರು ಇದ್ದಾರೆ. ಹಾಗೆ ಕೇಳ್ತಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಕೊಟ್ರೆ ತಪ್ಪೇನಿಲ್ಲ. ನೋಡಪ್ಪ, ನಾನು ಫಸ್ಟ್ ಟೈಮ್ ನಾನು ಮಂತ್ರಿ ಆದವನು. ಹೊಸ ಪೀಳಿಗೆ ಬೆಳಿಬೇಕಲ್ಲ. ಎಷ್ಟು ದಿನ ನಾವೇ ಇಲ್ಲಿ ಕೂಟ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತೈತೆ? ಆಲೆ 36 ವರ್ಷ ಆಯ್ತು ನಾನು ಮಂತ್ರಿಯಾಗಿ. ಹೊಸ ಜನರೇಷನ್ ಬರಬೇಕಾ, ಹೊಸ ಆಲೋಚನೆ ಬರಬೇಕಲ್ಲ. ನಾನು ಹೊಸಬ್ರುಗಳು ಇರಬೇಕು ಅನ್ನೋದಕ್ಕೆ ನಾನು ಅವ್ರಿಗೆಲ್ಲ ಪ್ರೇರಣೆ ಕೊಡೋರು, ಅವ್ರನ್ನ ತಯಾರು ಮಾಡಬೇಕಲ್ಲ. ಈಗ ಹೊಸ ಜನರೇಷನ್ ಬೇಕಲ್ಲ. ತಪ್ಪೇನು, ಅವ್ರು ಕೇಳ್ತಾರೆ, ತಪ್ಪೇನಿಲ್ಲ. ಪಾರ್ಟಿ ಲೀಡರ್ಶಿಪ್ ತೀರ್ಮಾನ ಮಾಡ್ತಾರೆ. ಹೊಸ ಶಾಸಕರುಗಳು ತಮ್ಮ ಮಂತ್ರಿಮಂಡಲಕ್ಕೆ ಸೇರೋ ಅವಕಾಶ ಸಿಗ್ಬೋದಾ ಸರ್? ನನಗೆ ಅದನ್ನು ಕೇಳಕ್ಕೆ, ಈಗ ನಾನು ಮಂತ್ರಿಮಂಡಲ ಮಾಡ್ತೀನಿ ಅಂತ ನಾನು ಹೇಳೂ ಇಲ್ಲ. ಹೇಳಿದ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನನ್ನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಅಂತ ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಪತ್ರ ಬರೀತಾರೆ, ಕೆಲವು ಇನ್ನೆಲ್ಲ ಹೊರಗಡೆ ಹೋಗಿ. ಎಸ್, ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ನನ್ನ ಜೊತೆಗೆ ಚರ್ಚೆಯಲ್ಲಿ ಅನಿಲ್ ಚಳ್ಕೆರೆ ಬಿಜೆಪಿ ವಕ್ತಾರರು ಜಾಯ್ನ್ ಆಗ್ತಿದ್ದಾರೆ. ಅನಿಲ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ನನಗೆ ಒಂದು ಪ್ರಶ್ನೆ ಏನಂತ, ಹಲವಾರು ಪ್ರಶ್ನೆ ಇದಾವೆ, ಅದರಲ್ಲಿ ಒಂದು 2 ಪ್ರಶ್ನೆ ಇಟ್ಬಿಡ್ತೀನಿ. ಒಂದು, ಈ ಬದಲಾವಣೆಯ ಪಟ್ಟು ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಡ್ತಾ ಇರುವಂತಹ ಬ್ಲ್ಯಾಕ್ ಮೇಲ, DK ಶಿ ಅವರ ಒಂದು ದಾಳನ ಅನ್ನೋ ಪ್ರಶ್ನೆ. ಮತ್ತೊಂದು, ಕಾಂಗ್ರೆಸ್ನ ಹೈಕಮಾಂಡು CM ಕುರ್ಚಿಯನ್ನೇ ಫೈನಲೈಸ್ ಮಾಡೋಕ್ಕಾಗಿಲ್ಲ. ಅಂಥದ್ರಲ್ಲಿ ಹೊಸ MLAಗಳಿಗೆ, ಅಂದರೆ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, ಅಷ್ಟೇ ಎಕ್ಸ್ಪೀರಿಯನ್ಸ್ ಇರುವಂಥ DK ಶಿವಕುಮಾರ್ಗೆ CM ಕುರ್ಚಿಯನ್ನು ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮೀನಾಮೇಷ ಎಣಿಸ್ತಾ ಇದೆ. ಇನ್ನು ಫಸ್ಟ್ ಟೈಮ್ MLAಗಳಿಗೆ ಸಂಪುಟದಲ್ಲಿ ಅವಕಾಶ ಕೊಡ್ತಾರಾ ಅಂತ ಪ್ರಶ್ನೆ ಇದೆ. ಏನು ಹೇಳ್ತೀರಿ ಮೇಡಮ್? ಒಂದು ವಿಷಯ, ಒಂದು ಹೊಸ ಪೀಳಿಗೆಯ ರಾಜಕಾರಣಿಯಾಗಿ ಒಂದು ವಿಷಯ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದು ಮೇಡಮ್. ಹೌದು, ಮೊದಲನೇ ಬಾರಿ MLA ಆದವರಿಗೆ ಮಂತ್ರಿ ಒಂದು ಸ್ಥಾನ ಕೊಡಬೇಕು ಅನ್ನೋದನ್ನ ಬೆಂಬಲಿಸ್ತಾ ನಾನು ಹೇಳ್ತಾ ಇರೋದು, ಇಲ್ಲಿ ಕೇವಲ ಮಂತ್ರಿ ಸ್ಥಾನ ಸಿಗುತ್ತೆ, ನಾನೇನೋ ಜನರಿಗೇನೋ ಮಾಡ್ಬಿಡ್ತೀನಿ ಅನ್ನೋದಕ್ಕಿಂತ ಇನ್ನು ಮುಂದೆ ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕಿಲ್ಲ, ಸೊ ಒಂದ್ ಬಾರಿ ಮಂತ್ರಿ ಆಗ್ಬಿಡೋಣ ಅಂತ. ನೋಡಿ ಏನಾಗ್ತದೆ ರಾಜ್ಯದಲ್ಲಿ, ಒಂದ್ ಕಡೆ ಮುಖ್ಯಮಂತ್ರಿಗಳು ಮತ್ತು DCM ಅವರ ಗಲಾಟೆ ನಡೀತಾ ಇದೆ, ಇನ್ನೊಂದ್ ಕಡೆ ದಲಿತ ಮುಖ್ಯಮಂತ್ರಿಯ ಕೂಗು ನಡೀತಾ ಇದೆ, ಇನ್ ಮೂರನೇ ಕಡೆ ಕೇಳ್ಬೋದು, ಅವ್ರು ಕೇಳೋದಕ್ಕೆ ಯಾವ ತಪ್ಪು ಇಲ್ಲ. ಅವರು ಎಲ್ಲರಿಗೂ ಪತ್ರ ಬರೆದಿದ್ದಾರೆ, ಹೊಸ ಮೊದಲನೇ ಬಾರಿಗೆ ಆಗಿದ್ದಾರೆ MLA ಅಂತ ಹೇಳಿದ್ರೆ ಅವ್ರಿಗೆ ಮಂತ್ರಿ ಆಗ್ಬಾರ್ದು ಅಂತ ಏನೂ ಇಲ್ಲ. ಆದ್ರೆ ಆ ಪತ್ರವನ್ನ ಮಾಧ್ಯಮಗಳ ಮುಖಾಂತರ ಎಲ್ಲರಿಗೂ ಹೇಳುವಂತದ್ದು, ರಾಜ್ಯದ DCM ಮತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಮಾಧ್ಯಮಗಳಲ್ಲಿ ಹೇಳ್ತಾರೆ, ಹೌದು ನಾನು ಪತ್ರದ ಬಗ್ಗೆ ಮಾಧ್ಯಮದಲ್ಲಿ ನೋಡಿದೀನಿ ಅಂತ ಹೇಳಿದ್ರೆ, ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವತ್ತು ಅದೆಲ್ಲವೂ ಬೀದಿಗೆ ಬಂದಿದೆ. ಇವತ್ತು ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಲಾ ಅಂಡ್ ಆರ್ಡರ್ ತುಂಬಾ ಕೆಟ್ಟದಾಗಿರುವಂತಹ ಪೊಸಿಷನ್ಗಳಲ್ಲಿ ಇದೆ. ಯುವಕರು ಬೀದಿಗಿಳಿದು, ಕರ್ನಾಟಕದ ಕನ್ನಡದ ಯುವಕರು ಬೀದಿಗಿಳಿದು ಇವತ್ತು ಸ್ಟ್ರೈಕ್ ಮಾಡೋ ಲೆವೆಲ್ಗೆ ಬಂದಿದ್ದಾರೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ನಡೀತಾ ಇರೋದೇನು, ಮುಂದಿನ ಬಾರಿ ನಮ್ ಸರ್ಕಾರ ಬರುತ್ತೋ ಇಲ್ವೋ ಅಂತೇಳಿ ಒಂದ್ ಕಡೆಯಿಂದ ಸಿದ್ದರಾಮಯ್ಯನವ್ರ ಹಠ, ಇನ್ನೊಂದ್ ಕಡೆಯಿಂದ DK ಶಿವಕುಮಾರ್ ಅವ್ರ ಹಠ, ದಲಿತ CM ಆಗಬೇಕು ಅಂತ ಹೇಳಿ ಗಾಳ ಉಳಿಸುವಂತದ್ದು ಒಂದ್ ಕಡೆ, MLAಗಳು ಮೀಡಿಯಾ ಮುಂದೆ ಹೇಳುವಂತದ್ದು. ಒಟ್ಟು ಕಾಂಗ್ರೆಸ್ ಮೊದಲನೇ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಫುಲ್ ಮೆಜಾರಿಟಿ ಸರ್ಕಾರ ಬಂದ್ರೂ ಕರ್ನಾಟಕದ ಜನರಿಗೆ ಒಂದೇ ಒಂದು ಎಳ್ಳಷ್ಟು ಇದರಿಂದ ಉಪಯೋಗ ಆಗಿಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. MLAಗಳು ಕೇಳಿ, ಆದ್ರೆ ಅವ್ರ ಉದ್ದೇಶ ಜನಕ್ಕೇನೋ ಒಳ್ಳೇದ್ ಮಾಡಬೇಕು ಅನ್ನೋಂಥದ್ದು ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಮೇಡಮ್. ಓಕೆ ಸರ್, ಒಂದು ಈ BJPಲಿರಲಿ ಕಾಂಗ್ರೆಸ್ಸಲ್ಲಿರಲಿ ಸರ್, ಯಾವುದೇ ಒಬ್ಬ ರಾಜಕಾರಣಿಗಾಗಲಿ ಒಂದು MLA ಆದರೆ ಒಂದು ಮಂತ್ರಿಮಂಡಲದಲ್ಲಿ ಸ್ಥಾನ ತಗೊಳ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ, ಇಂಥದ್ದೊಂದು ಪೋರ್ಟ್ಫೋಲಿಯೋ ತಗೋಬೇಕು ಅಂತ ಇರುತ್ತೆ. ಆದರೆ ಕಾಂಗ್ರೆಸ್ನ ಪರಿಸ್ಥಿತಿ ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ CM DCM ಸುತ್ತಾ ಇದೆಯಾ ಅಂತ ಅನ್ಸುತ್ತೆ. ಯಾಕೆಂದರೆ ಇದರಲ್ಲಿ ಎರಡೂ ಬಣದವರು CM ಮತ್ತು DCM ಬೆಂಬಲಿಗರಿಬ್ಬರೂ ಕೂಡ ಸಹಿ ಹಾಕಿರೋದ್ರಿಂದ ಇಲ್ಲಿ ಯಾರ ಸ್ಟ್ರಾಟಜಿ ವರ್ಕೌಟ್ ಆಗ್ತಾ ಇದೆ ಏನು ಎತ್ತ ಅನ್ನೋದು ಕೂಡ ಇಲ್ಲಿ ಕಾಂಗ್ರೆಸ್ನಲ್ಲೇ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಮೇಡಮ್, ನಾನು ವೈಯಕ್ತಿಕವಾಗಿ ನಾನು ಆಗ್ಲೇ ಪ್ರಾರಂಭದಲ್ಲೇ ಹೇಳಿದೆ,
ಯಾರೇ ಮೊದಲನೇ ಬಾರಿ ಶಾಸಕರಾದ್ರು ಅವ್ರು ಮಂತ್ರಿ ಆಗುವಂತದ್ದು ಇದೇನು ಮೊದಲನೇ ಬಾರಿಗಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಪತ್ರ ಬರೆದಿದ್ದು ಅಂತಲ್ಲ, ಎಲ್ಲಾ ರಾಜಕಾರಣಿಗಳಿಗೂ MLA ಆದ್ಮೇಲೆ ಮಂತ್ರಿ ಆಗಬೇಕು ಅನ್ನುವಂಥದ್ದು ಒಂದು ಸಹಜವಾದಂತಹ, ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಬೇಕು, ಯಾವುದೋ ಒಂದು ಪೋರ್ಟ್ಫೋಲಿಯೋ ತಗೋಬೇಕು ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಉದ್ದೇಶ ಅದು ಕಾಣಿಸ್ತಾ ಇಲ್ವಲ್ಲ. ಮೊದಲನೇ ಬಾರಿ MLA ಆಗಿರೋರಿಗೆ ಎಷ್ಟೋ ಜನಕ್ಕೆ ಹೆದರಿಕೆ ಇದೆ. ನಾವು ಜನಕ್ಕೆ ಇವತ್ತು ಯಾವ ಪ್ರಾಮಿಸ್ ಗಳನ್ನ ಮಾಡಿದ್ವಿ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಇಲ್ಲಿ ಹೆಂಗಾಗ್ತಿದೆ ಅಂದ್ರೆ ಅನಿಲ್ ಅವರೇ, ಹೊಸಬ್ರು ಹಳಬ್ರು ಮಧ್ಯ ಡಿಮ್ಯಾಂಡ್ ಒಂಥರ ಡಿಮ್ಯಾಂಡ್ ಟ್ರೆಂಡ್ ಕ್ರಿಯೇಟ್ ಆಗಿದೆ ಸದ್ಯ ಕಾಂಗ್ರೆಸ್ನಲ್ಲಿ. ಈಗ ಹಳಬ್ರು ನೋಡಿ CM ಕುರ್ಚಿಗೋಸ್ಕರ ದಲಿತ CM ಒಂದ್ ಕಡೆ, ಕುರ್ಚಿ ಬದಲಾವಣೆ ಮಾಡಿ ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ KPCC ಅಧ್ಯಕ್ಷ ಸ್ಥಾನಕ್ಕೆ ಈ ಸೀನಿಯರ್ಗಳೆಲ್ಲ ಈ CM ಪೋಸ್ಟ್ ಮೇಲೆ CM ಪೋಸ್ಟ್ ಸುತ್ತಾ ಇದ್ದಾರೆ. ಈ ಕಡೆ ಜೂನಿಯರ್ಸು ಈಗ ಈ ಫಸ್ಟ್ ಟೈಮ್ MLAs ಇದಾರಲ್ಲ, ಇವರೆಲ್ಲ ನಮ್ಮನ್ನೀಗ ಮಂತ್ರಿ ಮಂಡಲಕ್ಕೆ ನಮ್ಮನ್ನು ಸೇರಿಸ್ಕೊಳ್ಳಿ, ಹಳಬ್ರನ್ನ ಒಂದಷ್ಟು ಜನ ಬಿಡಿ ಅಂತ ಹೇಳ್ತೀನಿ. ನಥಿಂಗ್ ರಾಂಗ್. ಯಾಕೆಂದ್ರೆ ಹೊಸಬ್ರಲ್ಲಿ ಬಹಳಷ್ಟು ಜನ ಟ್ಯಾಲೆಂಟೆಡ್ MLAಗಳಿದ್ದಾರೆ, ಸ್ವಲ್ಪ ನಾಲೆಡ್ಜಬಲ್ MLAs ಇದ್ದಾರೆ, ಎಜುಕೇಟೆಡ್ಸ್ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಅವಕಾಶ ಕೊಡೋದ್ರಲ್ಲಿ ಯಾವುದೂ ತಪ್ಪೇನು ಕಾಣಿಸಲ್ಲ. DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ನೋಡಿ, ಎಷ್ಟು ವರ್ಷ ಅಂತ ಗೂಟ ಹೊಡ್ಕೊಂಡಿರಕ್ಕಾಗುತ್ತೆ, ನೆಕ್ಸ್ಟ್ ಜನರೇಷನ್ಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ. ಬಟ್ ಆ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಬರಬಹುದಾ ಅನ್ನೋದೇ ಡೌಟು ನನಗೆ. ಡೌಟ್ ಮೇಡಮ್, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ನಿಮ್ಗೆ ಕಾಂಗ್ರೆಸ್ ನಲ್ಲಿ ಈಗಲೂ MLA ಆಗಿರೋರಲ್ಲಿ ಬಹಳಷ್ಟು ಜನ ಮತ್ತು ಅದೇ ಫ್ಯಾಮಿಲಿ ಪಾಲಿಟಿಕ್ಸ್ ಇಂದ ಬಂದಂತವ್ರು ತುಂಬಾ ಜನ ಇದ್ದಾರೆ. ಅದ್ರಲ್ಲಿ ಏನು ಡೌಟ್ ಇಲ್ಲ, ಬರಬಾರ್ದು ಅಂತಾನು ನಾನು ತುಂಬಾ ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ. ಆದ್ರೆ ಹೊಸಬರು ಬರೋದ್ರಿಂದ ಒಂದು ನವ ಚೈತನ್ಯ ಬರುತ್ತೆ. ವಿಶೇಷವಾಗಿ ನಮ್ಮ ಪಾರ್ಟಿ, ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ ಅವ್ರು ಮೊನ್ನೆ ಹೇಳಿದಂಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು 45 ವರ್ಷದ ಒಬ್ಬ ಯುವಕ, 1980 ಬಾರ್ನ್ ಆಗಿದ್ದಾರೆ, ಸಂಘಟನೆಯಲ್ಲಿ ಬಂದಿದೆ. ಇದೇ ತರ ನರೇಂದ್ರ ಮೋದಿ ಅವರ ಮಂತ್ರಿಮಂಡಲದಲ್ಲೂ ಅನೇಕ ಯುವಕರು ಇವತ್ತು ದೇಶದಲ್ಲಿ ಅನಿಲ್, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರು ಐ ಟಾಕ್ ಟು ಯು ಸೂರ್ಯ ಮುಕುಂದ್ ರಾಜ್ ಇದ್ದಾರೆ. ಸೂರ್ಯ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.